ಇದೇ ಗುಡ್ಡಾಪುರ ಶ್ರೀ ಕ್ಷೇತ್ರ. ತ್ರಿಕಾಲ ಪೂಜಿತಳಾದ ತಾಯಿ ದಾನಮ್ಮ ಶತಶತಮಾನಗಳಿಂದ ಲಕ್ಷಾಂತರ ಮನೆಯ ಮನೆ ದೇವತೆ, ಕೋಟಿ ಕೋಟಿ ಭಕ್ತರ ಮನೋದೇವತೆ. ಈ ದೇವಿಯ ಪರಮ ಭಕ್ತಳೇ ಈ ಶಾಂತಮ್ಮ. ತಲೆ ತಲಾಂತರದಿಂದ ಈ ತಾಯಿಯ ಪರಮ ಭಕ್ತಳು. ಅಜ್ಜಿ ಆಸ್ತಿಕಳಾದರೆ ಮೊಮ್ಮಗಳು ನಾಸ್ತಿಕಳು. ಹುಟ್ಟು ಹಬ್ಬದ ದಿನ ಬಾಳಿಗೆ ಬೆಳಕಾಗಬೇಕಾದ ಆ ದೀಪವನ್ನೇ ಆರಿಸಿದ್ದನ್ನು ಕಂಡು ನೊಂದುಕೊಂಡಳು. ದೇವಿಯ ಪ್ರಸಾದದ ಹೋಳಿಗೆಯನ್ನು ಕಸದಂತೆ ಎಸೆದ ಅವಳ ನಡತೆ ಕಂಡು ಕಿಡಿಕಿಡಿಯಾದಳು. ಪ್ರಸಾದವನ್ನು ತೃಣವಾಗಿ ಕಂಡ ಎಲ್ಲರನ್ನೂ ಮನೆಯಿಂದ ಹೊರಗೆ ಹಾಕಿದಳು. ಆಧುನಿಕತೆಯ ಬಿರುಗಾಳಿ ಇಂದಿನ ಮಕ್ಕಳ ಜ್ಞಾನ ದೀಪವನ್ನೇ ಆರಿಸುತ್ತಿದೆಯಲ್ಲ ಎಂದು ನೊಂದುಕೊಂಡಳು. ಶ್ರೀ, ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನನ್ನೇ ಕೇಳ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದೀಯಾ? ಮಡಿಕೇರಿಗೆ, ಕಾನ್ಫರೆನ್ಸ್ಗೆ. ಇವತ್ತು ನೀನು ಹುಟ್ಟ ಹಬ್ಬ. ಗುಡ್ಡಾಪುರಕ್ಕೆ ಹೋಗ್ಬೇಕು ಅಂತ ಹೇಳಲಿಲ್ಲ? ನೀನ್ ರ್ಯಾಂಕ್ ಬಂದ್ರೆ ಆ ತಾಯಿ ಹತ್ರ ಕರ್ಕೊಂಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಕಷ್ಟಪಟ್ಟು ಓದಿ ಆನ್ಸರ್ ಪೇಪರ್ ಬರ್ದವಳು ನಾನು. ನೀನ್ ದಾನಮಯನ್ ಬಂದು ಆನ್ಸರ್ ಬರಲಿಲ್ಲ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ನೀನು ಆ ಅಪ್ಪ ಪೊಲಿಗಳ ಜೊತೆಲಿ ಸೇರ್ಕೊಂಡು ಹೀಗಾಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಜ್ಜಿ, ಅವರೇನ ಅಪ್ಪ ಪೊಲಿಗಳಲ್ಲ. ದೇ ಆರ್ ಮೈ ಗುಡ್ ಫ್ರೆಂಡ್ಸ್. ಜೀವನವೆಲ್ಲ ಬೆಳಕಾಗಿರ್ಲಿ ಅಂತ ಹಚ್ಚಿದ ದೀಪನ ಆರಿಸೋದು, ದೇವರ ಪ್ರಸಾದನ ತುಚ್ಛವಾಗಿ ಕಾಣೋದು, ಇದು ಗುಡ್ ಫ್ರೆಂಡ್ಸ್ ಲಕ್ಷಣನಾ? ಅಜ್ಜಿ, ಅವ್ರವ್ರ ಇಷ್ಟ ಅವ್ರವ್ರಿಗೆ. ಬೇರೆಯವ್ರ ಸ್ವಭಾವ ಅಂತಿದ್ದೋದಕ್ಕೆ ನಾವ್ಯಾರು? ನಿನಗೆ ವಿದ್ಯೆ ಕೊಟ್ಟ ಆ ತಾಯಿ ನಮ್ಮ ಸಂಪ್ರದಾಯನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಹಾಕೊಳ್ಳಿಲ್ಲ. ಅದನ್ನ ಹೋಗಿ ನಿನ್ ದಾನಮನ್ನೇ ಕೇಳು. ನನಗೆ ಟೈಮ್ ಆಯ್ತು, ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ. ನಾ ಹೋಗ್ತೀನಿ. ಶ್ರೀ, ಬೇಡಮ್ಮ, ಇವತ್ತು ಹೋಗ್ಬೇಡ. ನನ್ ಮಾತು ಕೇಳು, ನಾಳೆ ಹೋಗ್ವಿ ಅಂತೆ. ಯಾಕಜ್ಜಿ ಹೀಗ್ ತಲೆ ತಿಂತ್ಯಾ? ಇಂಪಾರ್ಟೆಂಟ್ ಕಾನ್ಫರೆನ್ಸ್ ನಾ ಹೋಗ್ಲೇಬೇಕು ಅಂತ ಹೇಳಿದಿನ್ ತಾನೆ. ಪ್ಲೀಸ್ ಈ ಗೊಡ್ಡು ಸಂಪ್ರದಾಯನ ನನ್ನ ತಲೆಗೆ ಹಾಕ್ಬೇಡ. ಬಾಯ್. ಶ್ರೀ 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 ತಾಯಿಗೆ ಅರ್ಪಿಸಬೇಕಾದ ಈ ಹರಕೆಯ ದೇವಿಯ ಮೂರ್ತಿಯನ್ನು ದೇವಸ್ಥಾನಕ್ಕೆ ಅರ್ಪಿಸಿ ಮೊಮ್ಮಗಳ ತಪ್ಪನ್ನು ಕ್ಷಮಿಸು ತಾಯೇ ಎಂದು ಬೇಡಿಕೊಂಡಳು. ಸ್ವಾಮಿ, ಈ ದಾನಮ್ಮನ ಊರು ಯಾವುದು? ಉಮರಾಣಿ ಅಂತ. ಹಾಗಾದ್ರೆ ಈ ದೇವಿ ಕತೆ ಸ್ವಲ್ಪ ಹೇಳ್ತೀರಾ? ನಮ್ ಟೀಚರ್ನ ವ್ಯಾನಲ್ಲಿ ಕೇಳಿದ್ವಿ. ಅಲ್ಲೇ ಗುಡಿನಲ್ಲಿ ಯಾರಾದ್ರೂ ಹೇಳ್ತಾರೆ ಅಂದ್ರು. ನಿಮಗ್ ದೇವಿ ಕತೆ ಗೊತ್ತಾ? ಕೋಗಿಲೆ ಹಾಡಿದ್ರೆ ಚಂದ, ನವಿಲು ಕುಣಿದ್ರೆ ಚಂದ. ನೀವು ಕತೆ ಕೇಳಬೇಕು ಅಂದ್ರೆ ಅಲ್ಲಿ ನೋಡಿ, ಆ ಶಾಂತಜ್ಜಿ ಹತ್ರ ಕತೆ ಕೇಳಿ. ದಾನಮ್ಮ ದೇವಿ ಕತೆನ ಕಣ್ಣಿಗೆ ಕಟ್ಟದಾಗ ಹೇಳ್ತಾರೆ. ಅಜ್ಜಿ ಅಜ್ಜಿ ನವಿಲಜ್ಜಿ, ಕೋಗಿಲ ಅಜ್ಜಿ. ಕೋಗಿಲಜ್ಜಿ, ನವಿಲಜ್ಜಿ, ಯಾರಿಗೆ ಹೇಳ್ತಾ ಇದ್ದೀರಾ ಪುಟ್ಟ? ನಿನಗೆ. ನನಗ? ಆ ಪೂಜಾರಪ್ಪ ಹೇಳಿದ್ರು, ಕೋಗಿಲೆ ಹಾಡಿದ್ರೆ ಚಂದ, ನವಿಲ್ ಕುಣಿದ್ರೆ ಚಂದ, ನೀನ್ ಕತೆ ಹೇಳಿದ್ರೆ ಚಂದ ಅಂತ. ಹೇಳಜ್ಜಿ. ಈ ದೇವ್ರ ಕಥೆ ಕೇಳೋಕೆ ನಿಮಗ ಅಷ್ಟೊಂದು ಇಷ್ಟನಾ? ಹ್ಞೂ, ಮತ್ತೆ ಅದಕ್ಕೆ ನಿಮ್ ಹತ್ರ ಬಂದಿದ್ದು. ಅಜ್ಜಿ ಅಜ್ಜಿ, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ಯಾ? ನಿನ್ನಷ್ಟಿದ್ದಾಗಿಂದಲೂ ಬರ್ತಾ ಇದ್ದೀನಿ. ಅಜ್ಜಿ ಅಜ್ಜಿ, ಇದೇನ್ ಮಾಡ್ತಾ ಇದ್ಯಾ? ದಾನಮ್ಮನಿಗೆ ಹೋಳಿಗೆ ಮಾಡಿ ಎಡೆ ಮಾಡೋಕೆ ಹೂರಣ ತಿರುಗ್ತಾ ಇದ್ದೀನಿ. ನಮ್ಮನೇಲಿ ನಾವೇ ಅಡ್ಗೆ ಮಾಡ್ಕೊಂಡು ಗುಡಿಗೆ ಎಡೆ ತಗೊಂಡೋಗ್ತೀವಿ. ಈ ದೇವರಿಗೆ ಯಾಕೆ ಇಲ್ಲೇ ಮಾಡ್ಬೇಕು? ಇದೇ ಆ ದೇವಿಗೆ ಪ್ರೀತಿಯಾದ ಪೂಜೆ. ಇಲ್ಲಿಗೆ ಬಂದು ಬೇಳೆ ಬೇಯಿಸಿ, ಬೆಲ್ಲ ಹಾಕಿ, ಹೂರಣ ತಿರುವಿ, ಬಿಸಿ ಬಿಸಿ ಹೋಳಿಗೆ ಮಾಡಿ ಆ ದೇವಿಗೆ ನೈವೇದ್ಯ ಮಾಡಿದ್ರೇನೆ ನಮಗೆ ತೃಪ್ತಿ, ಸಮಾಧಾನ. ಇದು ಇಲ್ಲಿಯ ನಿಯಮ. ಇದೇ 800 ವರ್ಷಗಳಿಂದ ಹೀಗೇ ನಡ್ಕೊಂಡು ಬರ್ತಾ ಇದೆ.
ಅಜ್ಜಿ ಅಷ್ಟ್ ವರ್ಷದಿಂದ ಆ ದೇವ್ರು ಹೋಳ್ಗೆ ವಾಸನೆ ಕುಡಿತಾ ಇದ್ದಾಳಲ್ಲ ಅವಳಿಗೆ ಸಕ್ಕರೆ ಕಾಯಿಲೆ ಬಂದಿಲ್ವಾ? ಏಯ್ ಸುಮ್ನಿರೋ, ಹಾಗೆಲ್ಲ ಮಾತಾಡ್ಬಾರ್ದು. ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ. ಕಥೆ ಕೇಳ್ಬೇಕಾ? ಹೇಳ್ತೀನಿ. ಪುಟಿ, ಶಶಿ, ಹೋಳಿಗೆಗೆ ರೆಡಿ ಮಾಡಿ. ಹಾಗೆ ಇದನ್ನು ನೋಡ್ಕೊಳ್ಳಿ, ಬಂದೆ. ವೀರಭದ್ರ ಸ್ವಾಮಿನ ನೋಡಿದ್ರಲ್ಲ, ಆ ಸ್ವಾಮಿ ಪರಮ ಭಕ್ತಳೆ ಈ ದಾನಮ್ಮ. ಈ ಊರ್ ಪಕ್ಕದಲ್ಲಿ ಉಮರಾಣಿ ಅಂತ ಒಂದು ಊರಿದೆ. ಅಲ್ಲಿ ಅನಂತರಾಯ, ಸಿರಸಮ್ಮ ಅನ್ನೋ ದಂಪತಿಗಳಿಗೆ ಸಾಕ್ಷಾತ್ ಆ ಪಾರ್ವತಿ ದೇವಿ ದಯದಿಂದ ಹುಟ್ಟಿದವಳೆ ಈ ದಾನಮ್ಮ. ವೀರಯ್ಯನವರೇ, ಈ ತಾಯಿ ಪ್ರೀತಿಯಿಂದ ಎಡೆ ಮಾಡಿದ ಪ್ರಸಾದದ ರುಚಿ ಆಹಾ ಆಹಾ ಬಹಳ ಚೆನ್ನಾಗಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿತ್ತ ಬುದ್ಧಿ. ತಾಯಿ, ನಾನು ಅಡಿಗೆಯ ರುಚಿ ಹೇಳಲಿಲ್ಲ, ಭಕ್ತಿ ಭಾವನೆಯ ಸತ್ಯದ ರುಚಿ ಹೇಳಿದೆ. ನಾಲಿಗೆ ರುಚಿ ಬಯಸುವುದು ಲೌಕಿಕದ ಮಾತು. ಲಿಂಗಮ್ಮ ನೀಡಿದ್ದು ಸುಜ್ಞಾನದ ಬುತ್ತಿ. ಕಲ್ಯಾಣದಿಂದ ಹೊರಟ ಮೇಲೆ ದೇಹಕ್ಕೂ ಮನಸ್ಸಿಗೂ ಹಿತ ನೀಡುವ ಇಂಥ ದಾಸೋಹವೇ ಸಿಕ್ಕಿರಲಿಲ್ಲ ತಾಯಿ. ತಾವು ಕಲ್ಯಾಣದಿಂದ ಬಂದಿದ್ದೀರಾ ಪೂಜರೆ? ಹೌದು. ಕಲ್ಯಾಣದ ನೆಲದಲ್ಲಿ ನಡೆದಾಡಿ ಕಲ್ಯಾಣದ ಮಣ್ಣನ್ನು ಹೊತ್ತು ತಂದ ತಮ್ಮ ಪಾದದ ಮಣ್ಣಿನ ಕಣ ನನ್ನ ನೆತ್ತಿಗೆ ಧರಿಸಿದಾಗ, ಗುರುವೇ, ಅನಂತ ಶರಣರ ಆತ್ಮಜ್ಯೋತಿಯಾದ ಬಸವಣ್ಣನವರ ದರ್ಶನವಾದಂತೆ ಆಯಿತು. ನಾನು ಧನ್ಯೆ. ನೀನು ಬಸವಣ್ಣನವರನ್ನು ನೋಡಿರುವೆಯಾ ತಾಯಿ? ಈ ಉಮರಾಣಿಯನ್ನು ಬಿಟ್ಟು ಎಲ್ಲಿಗೂ ಹೋಗಿಲ್ಲ ಸ್ವಾಮಿ. ಕಲ್ಯಾಣದಿಂದ ಇಲ್ಲಿಗೆ ಬಂದು ಹೋಗುವ ಶರಣರಿಂದ ಸೊನ್ನಲಾಪುರದ ಸಿದ್ದರಾಮರ ನಡೆನುಡಿಯನ್ನು ಕೇಳಿ ಲಿಂಗಮ್ಮ ಇಷ್ಟೊಂದು ಪ್ರಭಾವಿತಳಾಗಿದ್ದಾಳೆ. ಇಲ್ಲಿಗೆ ಬಂದು ಹೋಗುವ ಶಿವಶರಣರಿಗಿಂತ ಕಲ್ಯಾಣದಲ್ಲೇ ಇದ್ದು ಬಂದ ತಮ್ಮ ಪ್ರಭಾವವೇ ಇವಳ ಮೇಲೆ ಹೆಚ್ಚಾದಂತೆ ಕಾಣುತ್ತದೆ. ಕಾಯಕ ನಿಷ್ಠೆ, ಭಕ್ತಿಯ ಜಲ ನಿಂತ ನೀರಾಗಬಾರದು ಅಂತ ಆ ಚನ್ನಬಸವಣ್ಣನ ದೂರದೃಷ್ಟಿಯ ಪ್ರಭಾವ ನನ್ನನ್ನು ಈ ಉಮರಾಣಿಗೆ ಬಂದು ಇರುವಂತೆ ಮಾಡಿದೆ ಸ್ವಾಮಿ. ಇವರು ಬಂದು ನಮ್ಮೂರಾಗ ನಿಂತ ಮ್ಯಾಲ ನಮ್ಮೂರಾನ ಕೆಲವೊಂದು ಮಕ್ಕಳಾದ್ರೂ ಓದಾಕ ಬರಿಯಾಕ ಕಲ್ತಿರ್ರಿಯಪ್ಪ. ನಮ್ಮ ಲಿಂಗಮ್ಮನಿಗೂ ಅಕ್ಷರ ಜ್ಞಾನದ ಗುರುವಾದರಿಪ್ಪ ಇವರು. ಇವಳಿಗೆ ಈ ವರ್ಷ ಮದುವೆ ಮಾಡ್ಬೇಕು ಅನ್ನೋ ಆಸೆ ಸ್ವಾಮಿ. ಅದಕ್ಕೆ ಇವಳಿಗೆ ತಕ್ಕ ವರ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಲಿಂಗಮ್ಮನ ಮನಸ್ಸಿನಲ್ಲಿ ಏನೋ ಮಹತ್ವಾಕಾಂಕ್ಷೆ ಇದೆ ಅಂತ ಕಾಣಿಸುತ್ತೆ. ಈಗಲೇ ಯಾಕವಳಿಗೆ ಮದುವೆ? ಆಗೋ ಕಾಲಕ್ಕೆ ಮಕ್ಕಳಿಗೆ ಮದುವೆ ಆದ್ರೇನೆ ಚಂದ. ಸಿರಸಮ್ಮ, ನಿನಗ ಆಗೋ ಕಾಲಕ್ಕೆ ಮಕ್ಕಳಾದಿವೇನು? ಇಲ್ಲ, 16 ವರ್ಷದ ಮೇಲೇನೆ ಇವಳು ಹುಟ್ಟಿದ್ದು. ಹಾಗೆ ಕಾಲ ಕೂಡಿ ಬಂದಾಗ ಏನೇನಾಗಬೇಕು ಎಲ್ಲ ಆಗತ್ತೆ. ಲಿಂಗಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ನನಗೆ ಮೊದಲು ಸಿದ್ದರಾಮೇಶ್ವರರನ್ನು ನೋಡಬೇಕೆಂಬ ಆಸೆ. ಆಮೇಲೆ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನವರನ್ನು, ಆ ಶರಣ ಸಮೂಹವನ್ನು ಕಣ್ತುಂಬ ನೋಡಬೇಕೆಂಬ ಮಹದಾಸೆ ಗುರುಗಳೇ. ಅನಂತಪ್ಪ, ನಿಮ್ಮ ಮಗಳಿಗೆ ಆತ್ಮಶಕ್ತಿ ಬಹಳ ಇದೆ. ಅವಳ ಆಸೆಯನ್ನ ಪೂರೈಸಿ. ಕಲ್ಯಾಣ ಕರ್ಕೊಂಡು ಹೋಗಿ ಬರೋ ಮಾತು ಆಗದ ಮಾತ್ರಪ್ಪ. ಇನ್ನು ಸೊಲ್ಲಾಪುರ ಕರ್ಕೊಂಡು ಹೋಗಿ ಬಾ ಅಂದ್ರ ಹೋಗಿ ಬರ್ತೀವಿ. ಎಷ್ಟು ಶಕ್ತಿಯೋ ಅಷ್ಟು ಭಕ್ತಿ. ಶಿವ ಒಳ್ಳೇದು ಮಾಡ್ಲಿ. ಲಿಂಗಮ್ಮ, ಶುಭವಾಗಲಿ, ಶುಭವಾಗಲಿ. ಶಿವೋಹಂ ಶರಣು. ಶಿವೋಹಂ ಶಿವೋಹಂ. ಗುರುಗಳೇ ಶರಣು. ಶರಣು ಶರಣು. ಅಂತೂ ಬಂದ್ರಲ್ಲ. ನೀವೆಲ್ಲಿ ಬರೋದಿಲ್ಲೋ ಅಂತ ಮಾಡಿದ್ದೆ. ಒಳ್ಳೇದಾಯ್ತು. ಇನ್ಮೇಲೆ ನೀವು ಊರೂರು ತಿರುಗಬೇಡ್ರಿ, ಇಲ್ಲೇ ಇದ್ದು ಬಿಡ್ರಿ. ಲಿಂಗಮ್ಮ, ನಾವು ವಿಜಾಪುರಕ್ಕೆ ಹೋದಾಗ ಇವರುಗಳ ಪರಿಚಯ ಆಯ್ತು. ಇವರಲ್ಲಿ ಒಂದೊಂದು ವಿಶೇಷ ಗುಣ ಇದೆ. ಈತ ಕೀರ್ತಪ್ಪ, ಅಕ್ಷರಾಭ್ಯಾಸ ಚೆನ್ನಾಗಿದೆ. ಇಲ್ಲಿಗೆ ಬಂದು ಹೋಗುವ ಶರಣರು ಬರೆಯುವ ವಚನಗಳನ್ನ ಬರೆದು ಪ್ರತಿ ಮಾಡುವುದರಲ್ಲಿ ಸಹಾಯಕನಾಗಿರ್ತಾನೆ. ಆದ್ರೆ ಸ್ವಲ್ಪ ಕಿವುಡು. ಈತ ಕಣ್ಣಪ್ಪ, ತತ್ವಗಳನ್ನ ವಚನಗಳನ್ನ ಸೊಗಸಾಗಿ ಹಾಡಬಲ್ಲ. ಈತ ಹಾಡ್ತಾ ಇದ್ರೆ ಕಲ್ಯಾಣದ ಶರಣರು ಕಣ್ಮುಂದೆ ಬಂದು ನಿಂತಾಗತ್ತೆ. ಆದ್ರೆ ಪಾಪ, ಈತನ ಕಣ್ಣಿನಲ್ಲಿ ಕಾಂತಿ ಇಲ್ಲ. ಆದ್ರೂ ಆಗಾಗ ಏನಾದ್ರೂ ಮಾತಾಡಿ ನಗಿಸ್ತಾನೆ ಇರ್ತಾನೆ. ಶರಣು. ಶರಣು. ಗಿರಿಜವ್ವ,
ಇವರಿಗೆ ಪ್ರಸಾದದ ವ್ಯವಸ್ಥೆ ಮಾಡು. ನಡ್ರಿ ಎಲ್ಲಿ ಕೊಡೋಣ ಪ್ರಸಾದಕ್ಕ. ಏ ಪುಣ್ಯಾತ್ಮ, ಮೊದಲು ಸ್ನಾನನಾರ ಮಾಡು. ಗುರುಗಳ ಇದೊಂದ್ಸತೆ ಕ್ಷಮಿಸ್ಬಿಡ್ರಿ. ಮೊದಲ ಪ್ರಸಾದ ಆಗ್ಲಿ, ಆಮೇಲೆ ಪೂಜಾ ಗೀಜಾ ನೋಡಿದ್ರ. ಗಿರಿಜವ್ವ, ಇವರಿಗೆ ಎಲ್ಲಾ ವ್ಯವಸ್ಥೆ ಮಾಡು. ನಡಿಲಿಂಗಮ್ಮ. ಆಹಾ, ಚಲೋ ಜೋಡಾಗ್ಯಾರಪ್ಪ. ಒಂದು ಕಣ್ಣಿಲ್ಲ, ಒಂದು ಕಿವಿಲ್ಲ, ಒಂದಕ್ಕೊಂದ್ ತಾಳಿಲ್ಲ, ತಂತಿಲ್ಲ. ಇಬ್ರು ಸೇರಿ ಏನೇನ್ ಮಾಡ್ತೀರಾ ಏನ? ಬರ್ಬರಿ ಯವ್ವ ಬಾಯಿಲೆ, ಬ್ಯಾಸರ ಆಗ್ಬೇಡ. ನೀ ಇದುವರೆಗೂ ಬಹಳ ಕಷ್ಟಪಟ್ಟ ಅದೇನೋ ಮಾತಾಡಿದೆ ಅಂತ ಗೊತ್ತಾತ. ಆದ್ರೆ ಇಂಥದ್ದ ಮಾತಾಡಿದೆ ಅಂತ ನನಗೇನ್ ತಿಳಿಲಿಲ್ಲ. ಏನೋ ಮಾತಾಡಿದಲ್ಲ ನೀ. ಕರ್ಮ, ಬರ್ಬರಿ. ಏನ ಅಂದ್ಲಲ್ಲ? ಬಾಯಿಲ್ ನಾ ಹೇಳ್ತೇನೆ. ಅಲ್ಲೂ ದೇವ್ರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅಂತ. ಈಗಿದೇನ್ ಟಿಮಿಟಿಮಿ ಅಂತೇನ ಕಿರ್ತ್ಯಪ್ಪ. ಆಕಿ ನಮಗ ಆದಿಲ್ಲ ಈದಿಲ್ಲ ಅಂತಂದಲ್ಲ, ಆಕಿಗೆಲ್ಲ ಅದಾವ ನಂದೆ. ನಂದ್ಯ? ಏಯ್, ನಂದಿನೆಂದು ಪೂಜೆ ಮಾಡಿಲ್ಲ, ಇವತ್ತೇ ಕೇಳಕತ್ತೀನಿ. ಬಾ ಬಾ ಬಾ. ಓಹೋ ಎಮ್ಮಿ. ಬಾ ಬಾ.